ಇನ್ನು ಮೊನ್ನೆ ಅಷ್ಟೇ ಅಧಿವೇಶನ ಮುಕ್ತಾಯ ಆದ ನಂತರ ನಮ್ಮ ರಾಜ್ಯದ ಶಾಸಕರೆಲ್ಲ ಸ್ಟಡಿ ಟೂರ್ ಹೊರಟುಬಿಟ್ಟಿದ್ರಪ್ಪ ಸ್ವಿಟ್ಜರ್ಲ್ಯಾಂಡು ಆಸ್ಟ್ರೇಲಿಯಾಗೆ. ಈ ಸಂದರ್ಭದಲ್ಲಿ ನಿಮಗೆ ಸ್ಟಡಿ ಟೂರ್ ಬೇಕಾ ಅಂತ ಜನನು ಪ್ರಶ್ನೆ ಮಾಡಿದರು. ಬಟ್ AICC ಏನೋ ಬ್ರೇಕ್ ಹಾಕಿದೆಯಂತೆ. ಕಾಂಗ್ರೆಸ್ ಟೂರ್ ಪಾಲಿಟಿಕ್ಸ್ಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಸಚಿವರು ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋಗಬೇಡಿ, ಯಾವುದೇ ಅಧ್ಯಯನ ಪ್ರವಾಸವನ್ನು ಕೈಗೊಳ್ಳಬೇಡಿ ಅಂತ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ಗೆ ಸಂದೇಶ ಬಂದಿದೆ. ಯಾರು ಕೊಟ್ಟಿರೋದು ಅಂದರೆ ಸಂದೇಶವನ್ನು ನೀಡಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ. ಸರ್ಕಾರದ ಮಟ್ಟದಲ್ಲಿ ಯಾವುದೇ ಪ್ರವಾಸ ಬೇಡ ಅಂತ ಸೂಚನೆ. ಯಾಕೆ ಅಂದರೆ ಒಂದು ಕಡೆ ಇವರು ಒಂದೊಂದಾಗಿ ಬೆಲೆ ಏರಿಕೆ ಮಾಡಿಕೊಂಡು ಮೆಟ್ರೋ ಆಯಿತು, ವಾಟರ್ ದರ, ನೀರಿನ ದರ ಆಯಿತು, ಎಲ್ಲ ಜಾಸ್ತಿ ಮಾಡಿಕೊಂಡು ಜನಸಾಮಾನ್ಯರಿಗೆ ಬರೆ ಹಾಕಿಬಿಟ್ಟು ಇವ್ರು ಮಾತ್ರ ನಮ್ಮ ದುಡ್ಡಲ್ಲಿ ಇವ್ರು ಖರ್ಚು ಮಾಡ್ಕೊಂಡು ಹೋಗ್ತಿರೋದಲ್ಲ, ನಮ್ಮ ತೆರಿಗೆ ಹಣದಲ್ಲಿ ಇವ್ರದ್ದು ಮೋಜು ಮಸ್ತಿ. ಪಾಪ 10 ದಿನ ಅಧಿವೇಶನ ಅಟೆಂಡ್ ಮಾಡಿದ್ರಲ್ಲ, ಸುಸ್ತಾಗ್ಬಿಟ್ಟಿದ್ದಾರೆ, ರಿಲ್ಯಾಕ್ಸ್ ಮಾಡ್ಕೋಬೇಕಲ್ಲ. ಅದಕ್ಕೆ ಕಾರಣ ಏನು? ಅಧ್ಯಯನ ಟೂರ್. ಇವ್ರು ಯಾವ ಅಧ್ಯಯನ ಟೂರು ಮಾಡಲ್ಲ, ಮೋಜು ಮಸ್ತಿ ಮಾಡೋದಕ್ಕೆ ಹೋಗೋದು ಇವರು. ಹಾಗಾಗಿ ಈಗ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ, ಮುಜುಗರ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಏನೋ ತಲೆ ಉಪಯೋಗಿಸಿ ಈಗ CM DCM ಹೇಳಿದಾರಂತೆ. ಆ್ಯಕ್ಚುಲಿ CM DCM ಹೇಳೋದ್ರ ಜೊತೆಗೆ ಅದು ಸ್ಪೀಕರ್ ವಿವೇಚನೆಗೆ ಬಿಟ್ಟ ವಿಚಾರ. ಸ್ಪೀಕರ್ಗೂ ಒಂದು ಮಾತು ಹೇಳಬೇಕಿದನ್ನು. ಕರೀತಾರೆ ಅಂತಕ್ಕಂಥದ್ದು ನಾವು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀವಿ. ಇಬ್ಬರನ್ನು ಕರೆದು ಮಾತಾಡ್ತಾರೆ ಅಂತೇಳಿ ಕೂಡಲೇ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಇದಕ್ಕೆ ಒಂದು ತೆರೆ ಎಳಿಬೇಕು, ಒಂದು ಅಂತಿಮವಾದಂಥ ರೂಪವನ್ನು ಕೊಡಬೇಕು ಇದಕ್ಕೆ. ಇಲ್ಲ ಅಂತಂದ್ರೆ ನಮ್ಮ ಪಕ್ಷಕ್ಕೆ ಮುಂದೆ ಇದರಿಂದ ಹಾನಿ ಆಗ್ತದೆ. ನಮ್ಮನ್ನೆಲ್ಲ ಕರೆದ್ರೆ ನಾವು ಮಾತಾಡ್ತೀವಿ, ವಿಚಾರ ಎಲ್ಲ ಹೇಳ್ತೀವಿ, ನಾವು ತಿಳಿಸ್ತೀವಿ. ಮೊದಲಕ್ಕೆ ಒಂದು ತೆರೆ ಎಳಿಬೇಕು ಅಂತೇಳಿ. ಡೆಲ್ಲಿಗೆ ನಮ್ಮನ್ನೇನು ಕರೆದಿಲ್ಲ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕರೀತಾರೆ ಅಂತ ಹೇಳಿದರು. ನಿಮ್ಮಲ್ಲಿ ಏನು ಮುಖ್ಯಮಂತ್ರಿ ಗೊಂದಲ ಇತ್ತು, ಅದಕ್ಕೊಂದು ಇತ್ಯರ್ಥ ಆಡಬೇಕು ಹೈಕಮಾಂಡ್ ಅಂತ ನಾವೇನು ಪದೇ ಹೇಳ್ತಾ ಇದಲ್ಲ. ಓಕೆ, ಶಾಸಕರೆಲ್ಲ ಪಾಪ ನಿರಾಸೆ ಅನಿಸುತ್ತೆ. ಬಟ್ ಅಧಿಕೃತ ಆದೇಶ ಬರಬೇಕಿದು, ಅಧಿಕೃತ ಆದೇಶನೇ ಬರಬೇಕು ಸರ್ಕಾರದ ವತಿಯಿಂದ. ನಾವು ಯಾವುದೇ ಅಧ್ಯಯನ ಪ್ರವಾಸವನ್ನು ಕೈಗೊಳ್ತಾ ಇಲ್ಲ ಅಂತ ನನ್ನ ಪ್ರಕಾರ ಇವತ್ತು ಬರುತ್ತೆ ಅಂತ ಕೆಲವು ಶಾಸಕರೆಲ್ಲ ಮಾತಾಡಿದ್ರು. ಇಲ್ಲ ನಾವೆಲ್ಲ ಹೋಗಲ್ಲ ಅಂತ ಕೆಲವರೆಲ್ಲ ಹೇಳಿದರು. ಏನೋ ಒಂದು 50-60 ಜನ ಅಂತೆ ರೆಡಿಯಾಗಿದ್ದಿದ್ದು. ಬಟ್ ಈಗ ಅವರ ಆಸೆಗೆ ತಣ್ಣೀರು ಎರಚದಂತಾಗಿದೆ.